ಇವತ್ತಿನ ಮಹಾವಿದ್ಯೆ ತ್ರಿಪುರ ಭೈರವಿ. ಭೈರವಿ ಅನ್ನೋ ಹೆಸರಿಂದ ಪ್ರಚಲಿತ. ಈ ವಿದ್ಯೆ, ಇದರ ಊರ್ಜೆ ಸಾಧಾರಣ ರೂಪದಲ್ಲಿ ನೋಡ್ಲಿಕ್ಕೆ ಹೋದರೆ ಪ್ರತಿಯೊಬ್ಬರ ಜೀವನದೊಳಗೆ ಅವರ ಸಾಧನೆಯ ಸಮಯ ಹತ್ರ ಬಂದಾಗ ಅವರ ಅಂತರಾತ್ಮ ಅವರಿಗೆ ಸಾಧನೆ ಕಡೆ ಕರೆದೊಯ್ತದೆ. ಅಂದರೆ ಅವರಿಗೆ ಸಮಗ್ರ ಸಂಸಾರದ ಒಳಗೆ ಏನೋ ಒಂದು ಕೊರತೆ, ಖಾಲಿತನ ಕಾಡ್ಲಿಕ್ಕೆ ಶುರು ಆಗ್ತದೆ. ಅವರಿಗೆ ಅವರ ಅಂತರಾತ್ಮ ಸಾಕು, ಈ ಜೀವನದಲ್ಲಿ ಈ ಮಾಯೆಯಲ್ಲಿ ಬದುಕಿದ್ದು ಸಾಕು, ಇನ್ನು ನಿಜವಾದ ದಾರಿ ಕಡೆಗೆ ಬಾ ಅಂತ ಕರೀತದೆ. ಯಾವುದೋ ರೂಪದಲ್ಲಿ ಯಾವುದೋ ಮಾರ್ಗದಲ್ಲಿ ಆ ವ್ಯಕ್ತಿ ಸಾಧನೆಗೆ ಬರ್ತಾನೆ. ಅವನು ಸಾಧನೆಗೆ ಬರಲಿಕ್ಕೆ ಅವನಿಗೆ ಬೇಕಾದಂತಹ ಮೊದಲ ಊರ್ಜನೆ ಭೈರವಿ. ಸಾಧನೆಗೆ ಇಳಿಬೇಕು ಅಂತ ಜನ ಬಯಸ್ತಾರೆ. ಹೇಗೆ? ಭಯದಿಂದ. ಅವರು ಸಾಧನೆಗೆ ಬರೋದು ಅವ್ರಿಗೆ ಏನೋ ಒಂದು ಬೇಕು. ಅವರು ತ್ಯಾಗ ಬಲಿದಾನ ಮಾಡಲಿಕ್ಕೆ ತಯಾರಿಲ್ಲ. ಅವರಿಗೊಂದು ಭಯ ಇರ್ತದೆ, ತಾವು ಸಾಧನೆ ಮಾರ್ಗದಲ್ಲಿ ಇಳಿದರೆ ಎಲ್ಲಿ ಈ ಮಾಯೆಯಿಂದ ದೂರ ಆಗಿಬಿಡ್ತೀವೋ ಅನ್ನೋ ಭಯ ಇರ್ತದೆ. ತುಂಬ ಜನರು ಸಾಧನೆಗೆ ಇಳಿಯಲ್ಲ. ಕಾರಣ ಏನಂದರೆ ಜೀವನ ಬದುಕುವ ವಿಶೇಷ ಇಚ್ಛೆ. ಯಾರಿಗೆ ತುಂಬ ಆಸೆ ಇದೆಯೋ ಅವರಿಗೆ ಈ ಭಯ ಕಾಡ್ತದೆ. ತನ್ನ ಅಸ್ತಿತ್ವ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯ. ಸಾಧನೆಯ ಉತ್ತುಂಗದ ಸ್ಥಿತಿ ನಾವು ತಲುಪಿದರೆ ಈ ನಮ್ಮ ಪರಿವಾರ, ನನ್ನ ಧನ, ನನ್ನ ಸಂಪತ್ತು, ನನ್ನ ಯಶಸ್ಸು ಇವೆಲ್ಲ ಹೋಗ್ಬಿಡ್ತದೆ. ಅದರಲ್ಲೂ ನಾವು ಸಾಧನೆಗೆ ಇಳಿದಾಗ ಒಂದು ಅವ್ಯಕ್ತ ಊರ್ಜೆಯ ಜೊತೆ ಕನೆಕ್ಟ್ ಆಗ್ತೀವಿ. ಆ ಭಯನೂ ಇರ್ತದೆ. ಕಣ್ಮುಚ್ಚಿಕೊಂಡು ಸಾಧಕ ಸಾಧನೆಗೆ ಇಳಿದಾಗ ಒಳಗಿನ ಊರ್ಜೆ ಏನಿದೆ ಅದು ಎಳಿತದೆ. ನಮ್ಮ ಮನಸ್ಸು ಶಾಂತ ಆಗ್ತದೆ, ಮೌನ ಆಗ್ತದೆ. ಒಂದು ಸಮಯ ಬರ್ತದೆ, ಒಂದು ಅವಸ್ಥೆ ಬರ್ತದೆ, ಇನ್ನೇನು ಪ್ರಾಣನೇ ಹೋಗ್ತದೆ. ಅಂಥ ಸಮಯದಲ್ಲಿ ಈ ಭೈರವಿ ಕೆಲಸ ಮಾಡ್ತಾಳೆ. ನಾವು ಶರೀರ ಬಿಡಬೇಕು, ಇವತ್ತಲ್ಲ ನಾಳೆ. ಸಾಧನೆಯಲ್ಲಿ ಶರೀರ ಬಿಡೋದು ಅಂದರೆ ನಾವು ಶರೀರನ ಅರ್ಥ ಮಾಡ್ಕೊಳ್ಳೋದು. ನಾವು ಶರೀರ ಅಲ್ಲ, ಶರೀರನೇ ಎಲ್ಲ ಅಲ್ಲ. ಶರೀರ ಒಂದು ಮಾಧ್ಯಮ, ಕಾರ್ಯ ಪ್ರಣಾಳಿ, ತಂತ್ರ, ಸಿಸ್ಟಮ್. ಅದರ ಒಳಗಿಳಿದು ನಾವು ಬ್ರಹ್ಮಾಂಡದ ಗತಿವಿಧಿನ, ಊರ್ಜೆನ, ಆ ಪರಮಾತ್ಮನ ನಾವು ಅರಿಬಹುದು. ತ್ರಿಪುರ ಸುಂದರಿಯ ಒಳಗೆ ಏನೋ ಅವೇಕಿಂಗ್ ಪ್ರೊಸೆಸ್ ಆಗ್ತದೆ. ಅದರಲ್ಲಿ ಮೊದಲು ಉತ್ಪತ್ತಿ ಆಗುವುದೇ ಭೈರವಿ. ಭೈರವಿ ಉತ್ಪನ್ನ ಆದಾಗ ನಾವು ಸಾಧನೆಯಲ್ಲಿ ದೃಢ ಆಗ್ತೀವಿ. ವಿಕಾರನ ಅಂದರೆ ಭಯ, ಭ್ರಾಂತಿ, ನಿಂದೆ, ಲಜ್ಜೆ ಇವೆಲ್ಲವನ್ನು ತೊಡೆದು ಹಾಕ್ತೀವಿ. ನಾವು ಗುರುವಿನ ಆದೇಶನ ಪಾಲನೆ ಮಾಡ್ತೀವಿ. ಸತ್ಯದ ಕಡೆ ದೃಢವಾಗಿ ನಿಲ್ತೀವಿ. ಮನಸ್ಸಿನ ಒಂದೊಂದೇ ವಿಕಾರನ, ಅಸೂಯೆ, ನಿಂದೆ, ಲಜ್ಜೆ, ಒಂದೊಂದೇ ರಾಕ್ಷಸರನ್ನು ನಾವು ತೊಡೆದು ಹಾಕ್ತಾ ಬರ್ತೀವಿ. ಭೈರವಿ ಪಂಚೇಂದ್ರಿಯಗಳ ಜೊತೆ ಕನೆಕ್ಟ್ ಆಗಿದ್ದಾಳೆ. ಅಂದರೆ ವಾಸ್ತವದಲ್ಲಿ ನೋಡ್ಲಿಕ್ಕೆ ಹೋದರೆ ಮನಸ್ಸು ಒಂದೊಂದೇ ರಾಕ್ಷಸರನ್ನು ಬಿಡ್ತಾ ಹೋಗ್ತದೆ. ಈ ಭೈರವಿ ಪಂಚತನ್ಮಾತ್ರ ಪಂಚೇಂದ್ರಿಯಗಳ ಜೊತೆ ಕರ್ಮೇಂದ್ರಿಯಗಳ ಜೊತೆ ಜೋಡಣೆಯಾಗಿದೆ, ಕನೆಕ್ಟ್ ಆಗಿದೆ. ಈ ಪಂಚತನ್ಮಾತ್ರೆ ಭೈರವಿ ಊರ್ಜೆಗೆ ಸ್ಥಿತಿ ಕೊಡ್ತದೆ, ಕ್ರಿಯೆ ಕೊಡ್ತದೆ. ಅಂದರೆ ಆ್ಯಕ್ಟಿವ್ ಪ್ರೊಸೆಸ್ ತರ್ತದೆ. ಈ ಪಂಚತನ್ಮಾತ್ರೆ ಎಲ್ಲಿ ಕನೆಕ್ಟ್ ಆಗಿದೆ ಅಂದರೆ ನಮ್ಮ ಮೂಲಾಧಾರ ಚಕ್ರಕ್ಕೆ ಜೋಡಣೆಯಾಗಿದೆ. ನಾವು ಆಕಾಶದಲ್ಲಿ ಹಾರಾಡಬೇಕು ಅಂದರೆ ನಮ್ಮ ಸಹಸ್ರಾರು ಚಕ್ರ ತನಕ ತಲುಪಬೇಕು ಅಂದರೆ ಮೂಲಾಧಾರದಿಂದ ಹೊರಡಬೇಕಾಗ್ತದೆ. ನಾವು ಪೃಥ್ವಿ ತತ್ವದ ಜೊತೆ ಕನೆಕ್ಟ್ ಆಗಿದ್ದೀವಿ, ಪೃಥ್ವಿಯಲ್ಲಿದ್ದೀವಿ. ಶರೀರ ಪೃಥ್ವಿ ತತ್ವದಿಂದ ಆಗಿದೆ. ನಾವು ಪೃಥ್ವಿ ತತ್ವದಿಂದ ಆಕಾಶ ತತ್ವ ತನಕ, ಮೂಲಾಧಾರದಿಂದ ಸಹಸ್ರಾರ ತನಕ ಹೋಗಬೇಕಾಗಿದೆ. ಈ ಭೈರವಿಯ ಫೋರ್ಸ್ ಏನಿದೆ ಅದು ಮೂಲಾಧಾರದಲ್ಲಿದೆ. ಭೈರವಿ ಅಂದರೆ ರುದ್ರಶಕ್ತಿ, ಅಗ್ನಿಯ ಪ್ರಾಕಟ್ಯ. ಭೈರವಿ ಅರ್ಥ ರುದ್ರ, ರುದ್ರ ಅಂದರೆ ಅಗ್ನಿ. ಹಾಗಾಗಿ ಲಲಿತ ಸಹಸ್ರನಾಮದಲ್ಲಿ ಚಿದಗ್ನಿಕುಂಡ ಸಂಭೂತ ಅಂತ ಸಂಬೋಧಿಸಲಾಗಿದೆ. ಅಂದರೆ ಚಿತ್ತದ ಅಗ್ನಿ, ಜಿಜ್ಞಾಸೆಯ ಅಗ್ನಿ, ಪರಮತತ್ವದ ಹುಡುಕಾಟದ ಆ ಜಿಜ್ಞಾಸೆಯ ಅಗ್ನಿ, ಜ್ಞಾನಾಗ್ನಿ. ಭೈರವ ಭಯನ ದೂರ ಮಾಡುವವನು, ಭಯನ ತೊಡೆದು ಹಾಕುವವನು, ಭಯನ ಸಮೋಹಿತ ಮಾಡುವವನು, ಭಯದ ಉಚ್ಚಾಟನೆ ಮಾಡೋದು. ಭಯ ಆಗ್ತಾ ಇರ್ತದೆ. ನಾವು ಸಾಧನೆಯ ಎಷ್ಟು ಆಳಕ್ಕೆ ಇಳಿತಾ ಹೋಗ್ತೀವಿ ಅಷ್ಟು ಭಯ ಆಗ್ತಾ ಇರ್ತದೆ. ಈ ಭೈರವಿನೇ ದುರ್ಗೆ, ಈ ಭೈರವಿನೇ ಮಹಿಷಾಸುರ ಮರ್ದಿನಿ.
ಮಹಿಷಾಸುರ, ಇಲ್ಲಿ ಮಹಿಷ ಅಂದರೆ ಕೋಣನ ಮಗ, ಅಂದರೆ ಇಲ್ಲಿ ಮನಸ್ಸು. ಮಹಿಷಾಸುರ ಅಂದರೆ ಇಲ್ಲಿ ಮನಸ್ಸು. ಆ ಮನಸ್ಸಿನ ಒಳಗೆ ಏನು ತಮೋಗುಣ ಉತ್ಪತ್ತಿ ಆಗ್ತದೆ, ಅದು ಅಸುರ ರೂಪ ಧಾರಣೆ ಮಾಡ್ತದೆ. ತಮೋಗುಣದಿಂದ ನಮ್ಮ ಇಂದ್ರಿಯನ ದುರುಪಯೋಗ ಮಾಡಿ, ಅಂದರೆ ಕಾಮ, ಕ್ರೋಧ, ಮೋಹ, ಮದ, ಮಸ್ತರನ ಈ ಅಷ್ಟಪಾಶ ಏನಿದೆ, ಈ ಅಷ್ಟ ರಾಗಗಳಿಂದ ನಮ್ಮ ದುರ್ಗದ ಮೇಲೆ, ನಮ್ಮ ಶರೀರದ ಮೇಲೇನೋ ಯುದ್ಧ ಮಾಡ್ತಾನೆ, ಅವನೇ ಮಹಿಷಾಸುರ. ಈ ಮಹಿಷಾಸುರನ ವಧೆ ಮಾಡಲಿಕ್ಕೆ, ಮರ್ದನ ಮಾಡಲಿಕ್ಕೆ ಭೈರವಿಯ ಪ್ರಾಕಟ್ಯ ಆಗ್ತದೆ. ಆತ್ಮ ಅಮರ, ಆದರೆ ಇಲ್ಲಿ ಯಾರು ಸಾಯ್ಲಿಕ್ಕೆ ಬಯಸ್ತಾ ಇಲ್ಲ ಅಂದರೆ ನಮ್ಮ ಮನಸ್ಸಿನ ಸಂಸ್ಕಾರ, ಮನಸ್ಸಿನ ಇಚ್ಛೆ, ಮನಸ್ಸಿನ ವಾಸನೆ, ಕಾಮನೆ. ಒಬ್ಬ ಸಾಧಕ ಸಾಧನೆಗಿಳಿದರೆ ಇವನ್ನು ತ್ಯಾಗ ಮಾಡ್ತಾನೆ, ಆದರೆ ಮನಸ್ಸಿಗೆ ತ್ಯಾಗ ಮಾಡಲಿಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಅದು ಅಸುರ ಧಾರಣೆ ಮಾಡ್ತದೆ. ಒಂದೊಂದು ಸಲ ಅವನು ತುಂಬ ಕಾಮಿ ಆಗ್ತಾನೆ, ಒಂದೊಂದು ಸಲ ತುಂಬ ಕ್ರೋಧಿತನಾಗ್ತಾನೆ. ಭೈರವಿಯ ಊರ್ಜೆ ಏನಿದೆ ಅದು ಅಗ್ನಿ ಊರ್ಜೆ. ಯಾವ ಅಗ್ನಿ? ಚಿದಗ್ನಿ.